ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬೆಂಕಿಯ ಜ್ವಾಲೆಗೆ ಎಂತಹ ವಸ್ತುವನ್ನಾದರೂ ಸುಟ್ಟು ಬೂದಿ ಮಾಡುವಂತಹ ಶಕ್ತಿ ಇದೆ. ಅದೇ ಜ್ವಾಲೆಗೆ ಕಚ್ಚಾ ಚಿನ್ನವನ್ನ ಅಪರಂಜಿ ಮಾಡುವಂತಹ ತಾಕತ್ತು ಕೂಡ ಇರುವಂತದ್ದು. ನಿಮ್ಮಲ್ಲಿರುವಂತಹ ಆಂತರಿಕ ಶಕ್ತಿಯು ಆ ಬೆಂಕಿ ಇದ್ದಂತೆ. ಬದುಕಿನಲ್ಲಿ ಬರುವ ಕಷ್ಟಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅಪ್ರತಿಮವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ತೋರ್ಪಡಿಸಲು ಬರುವಂತದ್ದು. ನಿಮ್ಮೊಳಗಿನ ಧಗಧಗಿಸುವಂತಹ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಆರಲು ನೀವು ಬಿಡಲೇಬೇಡಿ. ಇಂದು ಉದ್ಯೋಗಿಗಳಿಗೆ ವೃತ್ತಿ ರಂಗದಲ್ಲಿ ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ನಾಯಕತ್ವ ಗುಣ ಮತ್ತು ಕಠಿಣ ನಿರ್ಧಾರಗಳು ಕಚೇರಿಯಲ್ಲಿ ಎಲ್ಲರ ಗಮನವನ್ನ ಸೆಳೆಯಲಿವೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದ್ದು, ಬಾಕಿ ಉಳಿದಂತಹ ಯೋಜನೆಗಳು ವೇಗವನ್ನ ಪಡೆದುಕೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಯನ್ನ ವಿಸ್ತರಿಸಲು ಅಥವಾ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಧನ ಲಾಭದ ಯೋಗವಿರುವಂತದ್ದು. ದೀರ್ಘಾವಧಿಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರುವಂತದ್ದು. ಆದರೆ ರಾಶಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಸಾಹಸ ಪ್ರವೃತ್ತಿ ಹೆಚ್ಚಾಗಿ ರಿಸ್ಕ್ ಇರುವಂತಹ ಕಡೆ ಹಣ ಹೂಡುವ ಮುನ್ನ ಎಚ್ಚರಿಕೆ ಅಗತ್ಯವಾಗಿ ತಗೊಳ್ಬೇಕಾಗುತ್ತೆ. ಅನಗತ್ಯ ಸಾಲಗಳನ್ನ ನೀಡಲು ಯಾವುದೇ ಕಾರಣಕ್ಕೂ ನೀವು ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಇಂದು ನೆಮ್ಮದಿಯ ವಾತಾವರಣ ಇರುವಂತದ್ದು. ತಂದೆ ಅಥವಾ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು, ಅವರ ಮಾರ್ಗದರ್ಶನವು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಸಹಕಾರಿಯಾಗಲಿವೆ. ಇನ್ನು ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದ್ದು, ಪರಸ್ಪರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುವಂತಹ ದಿನವಾಗಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿಯು ಕೂಡ ಕಂಡು ಬರುವಂತಹ ದಿನ. ಇನ್ನು ದೈಹಿಕವಾಗಿ ಇಂದು ನೀವು ಸದೃಢರಾಗಿರುತ್ತೀರಿ. ಆದಾಗ್ಯೂ ಪಿತ್ತ ಅಥವಾ ಉಷ್ಣದ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಅಸ್ವಸ್ಥತೆ ಇಂದಿನ ದಿವಸ ನಿಮಗೆ ಕಾಣಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಆತಂಕವನ್ನ ದೂರ ಮಾಡಿ ಶಾಂತಿಯನ್ನ ಕರುಣಿಸುವಂತದ್ದು. ನಿಮ್ಮ ರಾಶಾಧಿಪತಿ ಮಂಗಳನಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಅಥವಾ ಸ್ಮರಣೆಯನ್ನ ಮಾಡುವುದು ಕಾರ್ಯಸಿದ್ಧಿಗೆ ಕಾರಣವಾಗುವಂತದ್ದು. ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅಥವಾ ಅರ್ಚಕರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಇಲ್ಲವೇ ಹಾಲನ್ನ ಅರ್ಪಿಸುವುದು ಶುಭಪ್ರದವಾದುದು. ಇಂದು ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಕೆಂಪು ಅಥವಾ ಬಿಳಿ ಬಣ್ಣದ ವಸ್ತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ನೀವು ಸ್ವಭಾವತಃ ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ತಾತ್ಕಾಲಿಕ ಏರಿಳಿತಗಳಿಗೆ ಧೃತಿಗೆಡದೆ ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿ ಯಶಸ್ಸು ನಿಮ್ಮದಾಗುವಂತದ್ದು. ಶಿಲ್ಪಿಯ ಸುತ್ತಿಗೆ ಏಟುಗಳು ಕಲ್ಲನ್ನ ನೋಯಿಸುವುದಕ್ಕಲ್ಲ, ಅದರೊಳಗೆ ಅಡಗಿರುವಂತಹ ದಿವ್ಯ ಮೂರ್ತಿಯನ್ನ ಹೊರತರಲು. ಅದೇ ರೀತಿ ಜೀವನದ ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ. ನಿಮ್ಮೊಳಗೆ ಅಡಗಿರುವ ಅದ್ಭುತ ಸಾಮರ್ಥ್ಯ ಮತ್ತು ಸ್ಥಿರತೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಆಳವಾದ ಬೇರುಗಳಿಂದ ವೃಕ್ಷವು ಬಿರುಗಾಳಿಗೆ ಹೆದರುವುದಿಲ್ಲ, ಅದು ಮತ್ತಷ್ಟು ಗಟ್ಟಿಯಾಗಿ ನೆಲಕ್ಕೂರಲು ಕಲಿಯುವಂತದ್ದನ್ನ ನೀವು ಖಂಡಿತವಾಗಿಯೂ ನೀವು ಅನುಸರಿಸಬೇಕಾಗುತ್ತೆ. ವೃತ್ತಿ ರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಮಹತ್ವದ ದಿನವಾಗಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ಕೃಪೆಯಿಂದ ಸೃಜನಾತ್ಮಕ ಕೆಲಸಗಳಿಗೆ ಮನ್ನಣೆ ಸಿಗುವಂತದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಸಂಯಮ ಮತ್ತು ವ್ಯವಹಾರ ಚತುರತೆಯಿಂದ ಪರಿಸ್ಥಿತಿಯನ್ನ ತಿಳಿಯಾಗಿಸುವಿರಿ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭದ ಯೋಗವು ಕೂಡ ಇರುವಂತದ್ದು. ಇನ್ನು ನೂತನ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಸ್ತಾವೇಜುಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುವಂತದ್ದು. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ನೀವು ಮಾಡುವಂತಹ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನ ಲಾಭದ ಮುನ್ಸೂಚನೆ ಇರುವಂತದ್ದು. ಆದಾಗ್ಯೂ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವ ಮುನ್ನ ತಜ್ಞರ ಆಲೋಚನೆಗೆ ಅಗತ್ಯವಾಗಿ ಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ಬಾಂಧವ್ಯ ವೃದ್ಧಿಯಾಗಲಿದ್ದು, ಪರಸ್ಪರ ಆಲೋಚನೆಗಳಿಗೆ ಗೌರವವನ್ನ ನೀಡುವಂತಹ ದಿನ. ದೂರದ ಸಂಬಂಧಗಳಿಂದ ಶುಭ ವಾರ್ತೆಗಳು ಕೇಳುವಂತಹ ದಿನವಾಗಿದೆ. ಇನ್ನು ಅವಿವಾಹಿತರಿಗೆ ಕೌಟುಂಬಿಕ ವಲಯದಲ್ಲಿ ಹೊಸ ಸಂಬಂಧಗಳ ಮಾತುಕತೆ ಪ್ರಗತಿಯನ್ನ ಕಾಣುವಂತಹ ದಿನವಾಗಿದೆ. ಇನ್ನು ಇಂದಿನ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ನಿಮಗೆ ಮಧ್ಯಮ ಫಲವನ್ನ ಕಾಣ್ತೀರಾ. ಕಣ್ಣಿನ ಆಯಾಸ ಆಗಿರ್ಬೋದು, ಗಂಟಲಿನ ಕಿರಿಕಿರಿ ಆಗಿರ್ಬೋದು, ಅಥವಾ ಉಷ್ಣತೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಬಹುದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಶಿವನಿಗೆ ಶುದ್ಧವಾದಂತಹ ಹಾಲಿನ ಅಭಿಷೇಕವನ್ನ ಮಾಡಬೇಕಾಗುತ್ತೆ ಅಥವಾ ನೀರಿನ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸಬೇಕಾಗುತ್ತೆ.
ಇದು ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುವಂತದ್ದು. ಇನ್ನು ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರನ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಬಿಳಿ ಬಣ್ಣದ ವಸ್ತುಗಳನ್ನ ಅಗತ್ಯವಿರುವವರಿಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ದಾನವನ್ನ ಮಾಡುವುದು ಅತ್ಯಂತ ಶುಭಕರವಾದಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರೇ, ಬಿರುಗಾಳಿಗೆ ಸಿಕ್ಕಾಗ ದೋಣಿ ತಲ್ಲಣಿಸಬಹುದು, ಆದರೆ ನಾವಿಕನ ದೃಢ ಸಂಕಲ್ಪವಿದ್ದರೆ ಅದು ತೀರವನ್ನ ತಲುಪಿಯೇ ತೀರುತ್ತದೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ. ಬಾಹ್ಯ ಜಗತ್ತಿನ ಗೊಂದಲಗಳು ನಿಮ್ಮ ಆಂತರಿಕ ಶಾಂತಿಯನ್ನ ಕದಡಲು ಬಿಡಬೇಡಿ. ನಿಮ್ಮ ಆಲೋಚನೆಗಳೇ ನಿಮ್ಮ ಭವಿಷ್ಯವನ್ನ ಸೃಷ್ಟಿಸುವಂತದ್ದು. ನಿಮ್ಮೊಳಗಿನ ಪ್ರತಿಭೆಯೇ ನಿಮ್ಮ ಮೇಲಿರುವಂತಹ ಅಚಲವಾದಂತಹ ನಂಬಿಕೆಯಾಗಿರುವಂತದ್ದು. ನೀವು ಸಾಧಿಸಲು ಹುಟ್ಟಿದವರು, ಎಂದಿಗೂ ಕೂಡ ಸೋಲನ್ನು ಒಪ್ಪಿಕೊಳ್ಳದವರು. ಇಂದು ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾದಂತಹ ದಿನ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಧನ ಆಗಮನ ಮೂಲಗಳು ವೃದ್ಧಿಯಾಗಲಿವೆ. ಭೂಮಿ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕ ವಾತಾವರಣ ಇರುವಂತದ್ದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಆದಾಯದ ಒಂದು ಭಾಗವನ್ನ ಉಳಿತಾಯದ ಯೋಜನೆಗಳಿಗೆ ತೊಡಗಿಸಿಕೊಳ್ಳುವುದು ಉತ್ತಮವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸೃಜನಾತ್ಮಕ ದಿನವಾಗಲಿದೆ. ನಿಮ್ಮ ರಾಶಾಧಿಪತಿಯಾದ ಪ್ರಭಾವದಿಂದಾಗಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿವೆ. ಹೊಸ ಜವಾಬ್ದಾರಿಗಳು ಹೆಗಲಿರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ವ್ಯಾಪಾರ ಮತ್ತು ವ್ಯವಹಾರ ರಂಗದಲ್ಲಿರುವವರಿಗೆ ಹೊಸ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನ ತಂದುಕೊಡಲಿವೆ. ಮಾಹಿತಿ ತಂತ್ರಜ್ಞಾನ, ಕಮ್ಯುನಿಕೇಶನ್ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಪ್ರಗತಿಯೂ ಕೂಡ ಕಂಡು ಬರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿಯು ಉತ್ತಮವಾಗಿದ್ದರೂ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಸಣ್ಣ ಪ್ರಮಾಣದ ಮಾನಸಿಕ ಆಯಾಸವಾಗಬಹುದು. ನಿರಂತರ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಿಂದ ಕಣ್ಣಿನ ದಣಿವು ಕೂಡ ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ನಿಯಮಿತವಾಗಿ ವಿರಾಮವನ್ನ ತೆಗೆದುಕೊಳ್ಳಿ. ಇನ್ನು ಕುಟುಂಬದಲ್ಲಿ ಹಿರಿಯರು ಮತ್ತು ತಾಯಿಯ ಕಡೆಯಿಂದ ಪೂರ್ಣ ಬೆಂಬಲ ಸಿಗುವಂತದ್ದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಜೀವನ ಸಂಗಾತಿಯ ಸಲಹೆಯನ್ನ ಪಡೆದು ನಿಮಗೆ ವರದಾನವನ್ನ ಆಗುವಂತದ್ದು. ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಮತ್ತು ಗೌರವ ಕೂಡ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಅವಿವಾಹಿತರಿಗೆ ದೂರದ ಸಂಬಂಧಿಕರ ಮೂಲಕ ವಿವಾಹದ ಮಾತುಕತೆಗಳು ಕೂಡ ಮುನ್ನೆಲೆಗೆ ಬರುವಂತಹ ದಿನವಾಗಿದೆ. ಇಂದು ಓಂ ಹುಂ ಬುಧಾಯ ನಮಃ ಮತ್ತು ಓಂ ಚಂದ್ರಾಯ ನಮಃ ಎಂಬ ಮಂತ್ರಗಳನ್ನ ತಲಾ 11 ಬಾರಿ ಪಠಿಸುವುದರಿಂದ ಗ್ರಹ ದೋಷಗಳು ನಿವಾರಣೆ ಆಗ್ತವೆ. ಇನ್ನು ಬೇಸಿಗೆಯ ಕಾಲವಾಗಿರುವುದರಿಂದ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಕುಡಿಯುವ ನೀರು ಹಾಗೂ ಧಾನ್ಯವನ್ನ ಇಡಬೇಕಾಗುತ್ತೆ. ಇದು ನಿಮ್ಮ ಕರ್ಮ ಫಲವನ್ನ ಉತ್ತಮಗೊಳಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕಟಕ ರಾಶಿಯವರೇ, ನೀವು ಹೃದಯವಂತರು ಮತ್ತು ಅಪಾರ ಅಂತ ಪ್ರಜ್ಞೆಯನ್ನ ಹೊಂದಿದವರು. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ನಿಮ್ಮ ಕರ್ತವ್ಯವನ್ನ ನೀವು ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಕಾಲವೇ ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಪ್ರತಿಫಲವನ್ನ ನೀಡುವಂತಹ ದಿನ ಹತ್ತಿರದಲ್ಲಿರುವಂತದ್ದು. ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಮರಳಿ ಹೋಗುವುದು ಸೋಲಲ್ಲ, ಅದು ಮತ್ತಷ್ಟು ಶಕ್ತಿಯೊಂದಿಗೆ ಮುನ್ನುಗ್ಗಲು ಪಡೆಯುವಂತಹ ಸಣ್ಣ ವಿರಾಮವಾಗಿದೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ. ಸದ್ಯದ ಪರಿಸ್ಥಿತಿಗೆ ಭಾವುಕರಾಗಬೇಡಿ. ನಿಮ್ಮ ಒಳಗಿನ ಮೌನ ಮತ್ತು ತಾಳ್ಮೆಯೇ ಜಗತ್ತಿನ ಅತಿ ದೊಡ್ಡದಾದಂತಹ ಸವಾಲನ್ನ ಗೆಲ್ಲಬಲ್ಲ ಅಸ್ತ್ರ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಸೋಮವಾರವಾಗಿರುವುದರಿಂದ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಆದರೆ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸಮಯ ಪ್ರಜ್ಞೆಯಿಂದ ಕಠಿಣವಾದಂತಹ ಕೆಲಸಗಳನ್ನ ಸುಲಭವಾಗಿ ಮುಗಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಹೋಗಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ಅವಕಾಶಗಳು ಸಿಗುವಂತಹ ಉತ್ತಮ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಧನಾತ್ಮಕ ಬದಲಾವಣೆಗಳು ಕೂಡ ಕಂಡು ಬರುವಂತಹ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನವಾಗಿದೆ. ದೀರ್ಘಕಾಲೀನ ಹೂಡಿಕೆಗಳಿಂದ ಲಾಭ ಬರುವಂತಹ ಸೂಚನೆ ಇದೆ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ಮಾತುಕತೆಗಳು ಸಫಲವಾಗುವಂತಹ ದಿನ. ಆದಾಗ್ಯೂ ಅನಗತ್ಯ ವೈದ್ಯಕೀಯ ವೆಚ್ಚಗಳು ಬರದಂತೆ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಮತ್ತು ಬಜೆಟ್ ಮೀರಿ ಖರ್ಚು ಮಾಡದಿರುವುದು ನಿಮಗೆ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ವಿಶೇಷವಾಗಿ ತಾಯಿಯ ಕಡೆಯಿಂದ ಪೂರ್ಣ ಬೆಂಬಲ ಮತ್ತು ಪ್ರೀತಿ ದೊರೆಯಲಿದ್ದು ನಿಮ್ಮ ಮನಸ್ಸಿನ ನೆಮ್ಮದಿಯು ಕೂಡ ನಿಮಗೆ ಸಿಗುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ಭಾವನಾತ್ಮಕವಾಗಿ ಪರಸ್ಪರ ಹತ್ತಿರವಾಗುವಂತಹ ದಿನವಾಗಿದೆ. ಚಂದ್ರನ ಪ್ರಭಾವದಿಂದಾಗಿ ಇಂದು ಸ್ವಲ್ಪ ಸಮಯ ಮಾನಸಿಕ ಅಸ್ಥಿರಕ್ಕೆ ಅಥವಾ ಮೂಡ್ ಸ್ವಿಂಗ್ ಇರಬಹುದು. ನಿಮಗೆ ಕಫ ಅಥವಾ ಶೀತಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ.
ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಚಂದ್ರದೋಷ ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ಸಿಗುವಂತದ್ದು. ಇನ್ನು ಸಾಧ್ಯವಾದರೆ ಶಿವಲಿಂಗಕ್ಕೆ ಹಾಲಿನಿಂದ ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಇಂದಿನ ದಿನ ಬಡವರಿಗೆ ಅಥವಾ ಅರ್ಹರಿಗೆ ಹಾಲು, ಮೊಸರು, ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನ ದಾನವಾಗಿ ಮಾಡುವುದರಿಂದ ಆರ್ಥಿಕ ಅಡಚಣೆಗಳು ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಮುಂಜಾನೆ ಎದ್ದ ತಕ್ಷಣ ತಾಯಿಯ ಪಾದಗಳನ್ನ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡೆಯಿರಿ. ಇದು ನಿಮ್ಮ ಇಂದಿನ ಎಲ್ಲ ಕಾರ್ಯಗಳನ್ನು ಯಶಸ್ಸನ್ನ ತಂದುಕೊಡುತ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಸಿಂಹರಾಶಿಯವರೇ, ನಿಜವಾದ ಸಿಂಹವು ಕಾಡಿನ ರಾಜನಾಗಲು ಬೇರೆಯವರ ಅನುಮತಿಯನ್ನ ಕಾಯುವುದಿಲ್ಲ. ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡುತ್ತದೆ. ಹಾಗೆಯೇ ನಿಮ್ಮ ಜೀವನದ ಸಂದರ್ಭಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮೊಳಗಿನ ಅದಮ್ಯ ಆತ್ಮವಿಶ್ವಾಸದ ಜ್ವಾಲೆಯನ್ನ ಆರಲು ಬಿಡಬೇಡಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ರೂಪಿಸಿಕೊಳ್ಳುತ್ತೀರಿ ಎಂಬುದೇ ನಿಮ್ಮ ಸಾಮ್ರಾಜ್ಯದ ಯಶಸ್ಸು ಆಗುವಂತದ್ದು. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುವಂತಹ ಯೋಗವಿದೆ. ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆಯಾಗುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಭವಿಷ್ಯದ ಉಳಿತಾಯಕ್ಕೆ ಸಹಕಾರಿಯಾಗುವಂತದ್ದು. ಇನ್ನು ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ದಕ್ಷತೆಗೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಕಠಿಣವಾದ ಕೆಲಸಗಳನ್ನ ಸಹ ನಿಮ್ಮ ಆತ್ಮವಿಶ್ವಾಸದಿಂದ ಸುಲಭವಾಗಿ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನ ಅಪೇಕ್ಷಿಸಬಹುದು. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ವಿಸ್ತರಣೆಗೆ ಅಥವಾ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸೂಕ್ತವಾದಂತಹ ದಿನವಾಗಿದೆ. ಸರ್ಕಾರಿ ಕೆಲಸಗಳು ಬಾಕಿ ಇದ್ದರೆ ಇಂದು ಪ್ರಗತಿಯು ಕೂಡ ನೀವು ಕಾಣ್ತೀರಾ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುವಂತಹ ಯೋಗವಿದೆ. ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆಯಾಗುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಭವಿಷ್ಯದ ಉಳಿತಾಯಕ್ಕೆ ಸಹಕಾರಿಯಾಗಲಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರು, ವಿಶೇಷವಾಗಿ ತಂದೆಯವರ ಮಾರ್ಗದರ್ಶನ ಮತ್ತು ಬೆಂಬಲವು ನಿಮಗೆ ಧೈರ್ಯವನ್ನ ನೀಡುವಂತದ್ದು. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದ್ದು ಸಂಗಾತಿಯೊಂದಿಗೆ ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸುವಂತಹ ದಿನವಾಗಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ನೀವು ಉತ್ಸಾಹಭರಿತರಾಗಿರ್ತೀರಾ. ಆದರೆ ಅತಿಯಾದ ಉಷ್ಣಾಂಶದ ಕಾರಣದಿಂದಾಗಿ ಕಣ್ಣಿನ ಉರಿ ಅಥವಾ ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಮತ್ತು ನೈಸರ್ಗಿಕ ಪಾನೀಯಗಳನ್ನ ಸೇವಿಸಬೇಕಾಗುತ್ತೆ. ಇಂದು ಸೋಮವಾರದ ಶುಭ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಶಾಂತಿ ಮತ್ತು ಒಳಗಿನ ಶಕ್ತಿಯನ್ನ ವೃದ್ಧಿಸುವಂತದ್ದು. ಇನ್ನು ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಜಲವನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಸಮಾಜದಲ್ಲಿ ಕೀರ್ತಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯು ಕೂಡ ಉಂಟಾಗುವಂತದ್ದು. ಇಂದು ಯಾರದೋ ನಿಂದನೆ ಅಥವಾ ಕಟು ಮಾತುಗಳನ್ನ ಆಡಬೇಡಿ. ಹಿರಿಯರು ಮತ್ತು ಗುರುಗಳ ಆಶೀರ್ವಾದವನ್ನ ಪಡೆದು ದಿನವನ್ನ ಆರಂಭಿಸಬೇಕಾಗುತ್ತೆ. ಇಂದು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರೇ, ನೀವು ಎಲ್ಲದರಲ್ಲೂ ಪರಿಪೂರ್ಣತೆಯನ್ನ ಬಯಸುವವರು. ಆದರೆ ಕೆಲವೊಮ್ಮೆ ಪರಿಸ್ಥಿತಿಯನ್ನು ಅದರ ಅರಿವಿಗೆ ಬಿಡುವುದೇ ಸೂಕ್ತ. ನಿಮ್ಮ ವಿವೇಚನಾ ಶಕ್ತಿಯೇ ನಿಮ್ಮ ಬೆನ್ನೆಲುಬಾಗಿರುವಂತದ್ದು. ಅದರ ಮೇಲೆ ನಿಮಗೆ 100% ನಂಬಿಕೆ ಇರಬೇಕಾಗುತ್ತೆ. ಜೀವನದಲ್ಲಿ ಅತ್ಯುತ್ತಮವಾದುದನ್ನ ಸೃಷ್ಟಿಸಲು ಎಲ್ಲವೂ ಪರಿಪೂರ್ಣವಾಗಿರಬೇಕಾಗಿಲ್ಲ. ನಿಮ್ಮಲ್ಲಿರುವಂತಹ ಲೋಪದೋಷಗಳನ್ನ ಒಪ್ಪಿಕೊಂಡು ಲಭ್ಯವಿರುವ ಸಂಪನ್ಮೂಲಗಳನ್ನೇ ಅದ್ಭುತವನ್ನ ಸಾಧಿಸುವುದೇ ನಿಜವಾದಂತಹ ಜಾಣ್ಮೆ. ಹೊರಗಿನ ಗದ್ದಲಗಳನ್ನ ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ನಿಮ್ಮ ಒಳಗಿನ ಮೌನವನ್ನ ಆಶ್ರಯಿಸಬೇಕಾಗುತ್ತೆ. ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಇರುವುದೇ ನಿಮ್ಮ ಆತ್ಮಾವಲೋಕನದಲ್ಲಿ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ವೃತ್ತಿ ರಂಗದಲ್ಲಿ ಇಂದು ನೀವು ಬುದ್ಧಿವಂತಿಕೆ ಮತ್ತು ಸಂಘಟನಾ ಚಾತುರ್ಯದಿಂದ ಕಠಿಣವಾದ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸುವಂತಹ ಸಾಮರ್ಥ್ಯವನ್ನ ಹೊಂದುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಬರಬಹುದು. ಆದ್ದರಿಂದ ನಿಮ್ಮ ಸಂವಹನದಲ್ಲಿ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಉತ್ತಮ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶದ ಮುನ್ಸೂಚನೆಯೂ ಕೂಡ ಸಿಗುವಂತದ್ದು. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ತುಂಬಾ ಒಳ್ಳೆಯದು. ಇನ್ನು ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಸೂಕ್ತವಾದಂತಹ ಸೌಕರ್ಯಗಳು
ಒದಗಿ ಬರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರು ಮತ್ತು ತಾಯಿಯವರ ಕಡೆಯವರಿಂದ ಪೂರ್ಣ ಬೆಂಬಲವಂತೂ ನಿಮಗೆ ಸಿಗುವಂತದ್ದು. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾದಂತಹ ದಿನವಾಗಿದೆ. ಇಂದು ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರಲಿದೆ, ಆದರೆ ಅತಿಯಾದ ಆಲೋಚನೆಯಿಂದಾಗಿ ರಾತ್ರಿ ನಿದ್ದೆಯ ಕೊರತೆ ಅಥವಾ ಮಾನಸಿಕ ಆಯಾಸ ಕಾಡಬಹುದಾದಂತಹ ದಿನ. ಸಂಜೆಯ ವೇಳೆ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸವನ್ನ ಮಾಡುವುದರಿಂದ ಮನಸ್ಸನ್ನ ಪ್ರಶಾಂತವಾಗಿಡಬಹುದು. ನೀವು ಇಂದು ಮುಂಜಾನೆ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ಜಲದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗುತ್ತವೆ. ನಿಮ್ಮ ರಾಶಾಧಿಪತಿ ಬುಧನಾಗಿರುವುದರಿಂದ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನ ನೀಡುವಂತದ್ದು. ಇನ್ನು ಮನಸ್ಸಿನ ಸ್ಥಿರತೆಗಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರೇ, ನಿಮ್ಮ ಸಂಕೇತವೇ ತ್ರಾಸು, ಅಂದ್ರೆ ಸಮತೋಲನ, ತಾಳು ಬಾಳಿಕೆ ಎಂದರ್ಥ. ಸನ್ನಿವೇಶಗಳು ಎಷ್ಟೇ ಏರುಪೇರಾದರೂ ನಿಮ್ಮ ಸಹಜ ಗುಣವಾದಂತಹ ಸಮಚಿತ್ತತೆಯನ್ನ ಕಳೆದುಕೊಳ್ಳಬೇಡಿ. ಪರಿಪೂರ್ಣತೆಗಾಗಿ ಕಾಯುವ ಬದಲು ನಿರಂತರ ಪ್ರಯತ್ನದ ಮೇಲೆ ಗಮನವನ್ನ ಕೊಡಬೇಕಾಗುತ್ತೆ. ಜೀವನವೆಂದರೆ ಕೇವಲ ಒರಟಾದ ಗಾಳಿಗೆ ತಕ್ಕಂತೆ ತೂಗಾಡುವುದಲ್ಲ, ಆ ಗಾಳಿಯ ತೀವ್ರತೆಯಲ್ಲೂ ತನ್ನೊಳಗಿನ ಸಮತೋಲನವನ್ನ ಕಾಪಾಡಿಕೊಳ್ಳುವುದು. ನಿಜವಾದಂತಹ ನಾಯಕತ್ವ ಮತ್ತು ಯಶಸ್ಸು ಇರುವುದು ಹೊರಗಿನ ಪ್ರಪಂಚವನ್ನ ಗೆಲ್ಲುವುದರಲ್ಲಿ ಅಲ್ಲ, ನಮ್ಮೊಳಗೆ ಗೊಂದಲಗಳನ್ನ ಶಾಂತವಾಗಿಗೊಳಿಸಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪ್ರಬುದ್ಧತೆಯಲ್ಲಿ. ನಿಮ್ಮೊಳಗಿನ ಶಾಂತಿಯೇ ನಿಮ್ಮ ಅತ್ಯಂತ ದೊಡ್ಡದಾದಂತಹ ಆಯುಧ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ವೃತ್ತಿ ರಂಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೌಮ್ಯ ಸ್ವಭಾವವು ಕೆಲಸದ ಸ್ಥಳದಲ್ಲಿ ಎಲ್ಲರ ಗಮನವನ್ನ ಸೆಳೆಯುವಂತದ್ದು. ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದನ್ನ ಯಶಸ್ವಿಯಾಗಿ ನಿಭಾಯಿಸುವಂತಹ ಶಕ್ತಿಯು ಕೂಡ ನಿಮ್ಮಲ್ಲಿರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಉತ್ತಮ ಲಾಭ ದೊರೆಯುವಂತಹ ದಿನ. ಇನ್ನು ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿರುವವರಿಗೆ ನೂತನ ಅವಕಾಶಗಳು ಕೂಡ ಲಭಿಸುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ನೋಡುವುದಾದರೆ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಆದಾಯ ಹರಿದು ಬರುವಂತಹ ದಿನ. ಆದಾಗ್ಯೂ ಭೌತಿಕ ಸುಖ ಸಾಧನಗಳು ಮತ್ತು ಆಧುನಿಕ ಗೆಜೆಟ್ಗಳಿಗಾಗಿ ಹೆಚ್ಚಿನ ಧನ ವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಭವಿಷ್ಯದ ದೃಷ್ಟಿಯಿಂದ ತುಂಬಾ ಅಗತ್ಯ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುವಂತಹ ದಿನವಾಗಿದೆ. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತಹ ದಿನವಾಗಿದೆ. ಅವಿವಾಹಿತರಿಗೆ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುವಂತಹ ಸುಂದರ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ಈ ದಿನ ನಿಮಗೆ ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಕಣ್ಣಿನ ದೋಷ ಅಥವಾ ಗಂಟಲಿನ ಇನ್ಫೆಕ್ಷನ್ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅದರಿಂದ ಹೆಚ್ಚು ದ್ರವಾಹಾರ ಸೇವನೆ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಸಮತೋಲನವನ್ನ ಕಾಯ್ದುಕೊಳ್ಳಬಹುದಾಗಿದೆ. ಇನ್ನು ವಿಶೇಷವಾಗಿ ಇಂದಿನ ದಿವಸ ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಇನ್ನು ಅಗತ್ಯವಿರುವವರಿಗೆ ಹಸಿದವರಿಗೆ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಹಸುವಿಗೆ ಸಿಹಿಯಾದಂತಹ ರೊಟ್ಟಿ ಅಥವಾ ಹಣ್ಣನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಜನ್ಮಜಾತ ಪರಿವರ್ತನಾಶೀಲರು. ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಮರುಜನ್ಮ ಪಡೆಯುವಂತಹ ಅದ್ಭುತ ಶಕ್ತಿ ನಿಮಗಿರುವಂತದ್ದು. ಹೊರಗಿನ ಗದ್ದಲಗಳಿಗೆ ಕಿವಿಗೊಡದೆ ನಿಮ್ಮ ಒಳಗಿನ ಧ್ವನಿಯನ್ನ ಆಲಿಸಿ ಮುನ್ನಡೆಯಬೇಕಾಗುತ್ತೆ. ನಿಜವಾದ ಸಾಮರ್ಥ್ಯ ಎನ್ನುವುದು ಬಿರುಗಾಳಿ ಬೀಸಿದಂತೆ ತಡೆಯುವುದರಲ್ಲಿಲ್ಲ. ಬಿರುಗಾಳಿ ಬೀಸುತ್ತಿದ್ದರೂ ತನ್ನ ಬೇರುಗಳನ್ನ ಭೂಮಿಯಲ್ಲಿ ಇನ್ನೂ ಆಳವಾಗಿ ಇಳಿಸಿ ಸ್ಥಿರವಾಗಿ ನಿಲ್ಲುವುದರಲ್ಲಿ ಇರುತ್ತದೆ. ನಿಮ್ಮೊಳಗಿನ ನಿಗೂಢ ಶಕ್ತಿಯನ್ನ ನಂಬಿ ಪ್ರಕೃತಿಯು ತನಗಾಗುವ ಗಾಯಗಳನ್ನ ತಾನೇ ಗುಣಪಡಿಸಿಕೊಳ್ಳುವಂತೆ ನಿಮ್ಮ ಜೀವನದ ಸವಾಲುಗಳನ್ನ ಮೆಟ್ಟಿ ನಿಲ್ಲುವಂತಹ ತಾಕತ್ತು ನಿಮ್ಮ ಆತ್ಮದಲ್ಲಿ ಅಡಗಿರುವಂತದ್ದನ್ನ ನೀವು ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ. ಇಂದು ಉದ್ಯೋಗ ರಂಗದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನ. ನಿಮ್ಮ ಕೆಲಸದ ಮೇಲಿರುವ ಶ್ರದ್ಧೆಯನ್ನ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಮೌನ ಮತ್ತು ತಾಳ್ಮೆಯೇ ಅವರಿಗೆ ಸರಿಯಾದಂತಹ
ನೀಡುವಂತಹ ಉತ್ತರವಾಗಲಿ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾತಿಯ ಆರ್ಥಿಕ ಪ್ರಗತಿ ಕಂಡುಬರುವಂತದ್ದು. ಹೊಸ ಯೋಜನೆಗಳನ್ನ ಆರಂಭಿಸಲು ಅನುಭವಿಗಳ ಮಾರ್ಗದರ್ಶನ ಅಗತ್ಯವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಅನುಕೂಲಕರವಾದಂತಹ ವಾತಾವರಣ ಇರುವಂತದ್ದು. ದೀರ್ಘಕಾಲೀನ ಹೂಡಿಕೆಗಳಿಂದ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಲಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುವಂತದ್ದು. ಮಗನ ಅಥವಾ ಮಗಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಮನಸ್ಸಿನ ಆತಂಕ ದೂರವಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ದೈಹಿಕವಾಗಿ ಉತ್ತಮ ಶಕ್ತಿ ಇರುವಂತದ್ದು. ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ರಾತ್ರಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆ ಕಾಡಬಹುದು. ಮಾನಸಿಕ ಪ್ರಶಾಂತತೆಗಾಗಿ ಯೋಗ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ಇಂದು ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಅಥವಾ ರುದ್ರಾಭಿಷೇಕದ ಮಂತ್ರಗಳನ್ನ ಆಲಿಸಬೇಕಾಗುತ್ತೆ. ಇದು ಜಾತಕದ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇಂದು ನಿಮ್ಮೊಂದಿಗೆ ಒಂದು ಕೆಂಪು ಬಣ್ಣದ ವಸ್ತ್ರವನ್ನ ಇಟ್ಕೊಳ್ಳಿ. ಇದು ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ಕೃಪೆಗೆ ಪಾತ್ರರಾಗಲು ಮತ್ತು ದಿನಪೂರ್ತಿ ಸಕಾರಾತ್ಮಕ ಶಕ್ತಿಯನ್ನ ಉಳಿಸಿಕೊಳ್ಳಲು ಸಹಾಯವನ್ನ ಮಾಡುವಂತದ್ದು. ಇನ್ನು ಧಾತು ಸಾಮರಸ್ಯಕ್ಕಾಗಿ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿಯವರೇ, ಗುರಿ ತಲುಪಲು ಹೊರಟಂತಹ ಬಾಣಕ್ಕೆ ಬಿಲ್ಲುಗಾರನು ಎಷ್ಟು ಒತ್ತಡವನ್ನ ನೀಡುತ್ತಾನೋ ಅಷ್ಟೇ ವೇಗವಾಗಿ ಅದು ಗುರಿಯನ್ನ ಸೀಳಿ ಮುನ್ನುಗ್ಗುತ್ತದೆ. ಹಾಗೆಯೇ ಜೀವನದಲ್ಲಿ ಇಂದು ನಿಮ್ಮ ಮೇಲಿರುವಂತಹ ಜವಾಬ್ದಾರಿ ಮತ್ತು ಸವಾಲುಗಳ ಒತ್ತಡವು ನಿಮ್ಮನ್ನ ಕುಗ್ಗಿಸುವುದಕ್ಕಾಗ ಅಲ್ಲ, ಬದಲಾಗಿ ನಿಮ್ಮನ್ನ ಯಶಸ್ಸಿನ ಅತ್ಯುನ್ನತ ಶಿಖರಕ್ಕೆ ವೇಗವಾಗಿ ತಲುಪಿಸುವುದಕ್ಕಾಗಿ. ನಿಮ್ಮ ಮೇಲಿನ ನಂಬಿಕೆಯು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಇಂದು ನಿಮ್ಮ ರಾಶಾಧಿಪತಿ ಗುರು ಬಲಿಷ್ಠನಾಗಿರುವುದರಿಂದ ಉದ್ಯೋಗ ರಂಗದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳು ಕಂಡುಬರಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಅಧಿಕಾರವಾದಿ ಅಥವಾ ಪ್ರಮೋಷನ್ಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಪಾಲುದಾರಿಕೆ ಅಥವಾ ದೊಡ್ಡ ಆರ್ಡರ್ಗಳು ಸಿಗುವಂತಹ ಉತ್ತಮ ಯೋಗವು ಕೂಡ ಇರುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಕಳೆದು ಹೋಗಿದೆ ಅಂದುಕೊಂಡಿದ್ದಂತಹ ಹಣ ಅಥವಾ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ನಿರೀಕ್ಷಿತವಾಗಿ ಕೈ ಸೇರಬಹುದು. ಷೇರು ಮಾರುಕಟ್ಟೆ ಅಥವಾ ಭೂಮಿಗೆ ಸಂಬಂಧಿಸಿದ ಹೂಡಿಕೆಗಳಿಂದ ದೀರ್ಘಾವಧಿಯಲ್ಲಿ ಲಾಭವಾಗಲಿದೆ. ಇಂದು ಧಾರ್ಮಿಕ ಮತ್ತು ಪರೋಪಕಾರದ ಕೆಲಸಗಳಿಗಾಗಿ ಸ್ವಲ್ಪ ಹಣ ವ್ಯಯಿಸಬಹುದು. ಇದರಿಂದ ಮಾನಸಿಕ ತೃಪ್ತಿಯೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರು ಮತ್ತು ಗುರು ಸಮಾನರಾದಂತಹ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಯೊಂದು ಸುಲಭವಾಗಿ ಬಗೆಹರಿಯುವಂತದ್ದು. ಜೀವನ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತಹ ದಿನ. ಇದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹೊಸ ಚೈತನ್ಯ ಮೂಡಲಿದೆ. ಆದಾಗ್ಯೂ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಆಹಾರ ಪದ್ಧತಿಯಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗುತ್ತೆ. ಧೂಮಪಾನ ಅಥವಾ ಅತಿಯಾದ ಮಸಾಲೆ ಪದಾರ್ಥಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದು ಕುಲಗುರುಗಳನ್ನ ಅಥವಾ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಗುರು ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಂಚಾನೆ ಪೂಜೆಯ ನಂತರ ಹಣೆ ಅಥವಾ ನಾಭಿಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ದಾರಿಯನ್ನ ಮಾಡಿಕೊಡುವಂತದ್ದು. ಇನ್ನು ಸಾಧ್ಯವಾದರೆ ಹಸುವಿಗೆ ಹಳದಿ ಬಣ್ಣದ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದ ದೋಷಗಳನ್ನ ನಿವಾರಿಸಲು ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿ ಯಶಸ್ಸನ್ನ ಕಾಣ್ತೀರಾ. ಮಕರ ರಾಶಿಯವರೇ, ಕತ್ತಲೆಯ ಆಳ ಹೆಚ್ಚಾದಷ್ಟು ನಕ್ಷತ್ರಗಳು ಮತ್ತಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಬದುಕಿನಲ್ಲಿ ಎದುರಾಗುವ ಕಠಿಣ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಸುಪ್ತವಾಗಿರುವಂತಹ ಅದ್ಭುತ ಸಾಮರ್ಥ್ಯ ಮತ್ತು ಸ್ಥಿರತೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುವಂತದ್ದು. ವಜ್ರವು ಅತಿಯಾದ ಒತ್ತಡಕ್ಕೆ ಒಳಗಾದ ಮೇಲೆಯೇ ಅಮೂಲ್ಯವಾದ ರಕ್ತವಾಗುವುದು. ನಿಮ್ಮ
ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಸ್ತ್ರವೆಂದು ನೀವು ತಿಳಿದುಕೊಳ್ಳಬೇಕಾಗುತ್ತೆ. ಇಂದು ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿನವಾಗಿದೆ. ಹಣಕಾಸಿನ ಸ್ಥಿತಿ, ದೀರ್ಘಕಾಲದ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಆದರೆ ಅನಿರೀಕ್ಷಿತವಾಗಿ ಕುಟುಂಬದವರ ಆರೋಗ್ಯ ಅಥವಾ ಗೃಹೋಪಯೋಗಿ ವಸ್ತುಗಳ ರಿಪೇರಿಗಾಗಿ ಸಣ್ಣ ಪ್ರಮಾಣದ ಖರ್ಚು ವೆಚ್ಚಗಳು ಎದುರಾಗಬಹುದು. ಆದಾಯದ ಹರಿವು ಉತ್ತಮವಾಗಿರುವುದರಿಂದ ಆರ್ಥಿಕ ಸ್ಥಿತಿಗೆ ಯಾವುದೇ ಧಕ್ಕೆ ಕೂಡ ಬರುವಂತಿಲ್ಲ. ಇನ್ನು ಉದ್ಯೋಗ ರಂಗದಲ್ಲಿ ಇಂದು ಶನಿಯ ಪ್ರಭಾವದಿಂದಾಗಿ ನಿಧಾನಗತಿಯ ಪ್ರಗತಿ ಕಂಡು ಬಂದರೂ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತವಾಗಿ ನಿಮಗೆ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಅಥವಾ ಹಿರಿಯ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದು. ಸಮಾಧಾನದಿಂದ ವರ್ತಿಸುವುದು ಬಹಳ ಮುಖ್ಯ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ತಾಂತ್ರಿಕ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನೂತನ ಅವಕಾಶಗಳು ಕೂಡ ಸೃಷ್ಟಿಯಾಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ, ವಿಶೇಷವಾಗಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಮುಕ್ತವಾಗಿ ಮಾತನಾಡುವುದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗುವಂತಹ ಶುಭ ಘಟನೆಗಳು ಕೂಡ ಸಂಭವಿಸುವಂತಹ ದಿನ. ಇನ್ನು ಮಾನಸಿಕವಾಗಿ ಸ್ವಲ್ಪ ದಣಿವು ಅಥವಾ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಇಡೀ ದಿನ ಚೈತನ್ಯದಿಂದ ಇರಲು ಸಾಧ್ಯವಾಗುವಂತದ್ದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಅಥವಾ ಶಿವನ ಚಿತ್ರಪಟದ ಮುಂದೆ ಕುಳಿತು ಓಂ ನಮೋ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿ ನೀಡುವಂತದ್ದು. ಇನ್ನು ಸಂಜೆ ವೇಳೆ ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವನಿಗೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಇನ್ನು ಅಶಕ್ತರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ನಿಮಗೆ ಶುಭಪ್ರದವನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬೂದು ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನಿಮ್ಮ ಆಲೋಚನೆಗಳ ವಿಸ್ತಾರವೇ ನಿಮ್ಮ ಸಾಮ್ರಾಜ್ಯದ ಗಡಿಯನ್ನ ನಿರ್ಧರಿಸುತ್ತದೆ. ಲೋಕವು ನಿಮ್ಮನ್ನ ಹೇಗೆ ನೋಡುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಅಂತರ್ಯದಲ್ಲಿ ನೀವು ನಿಮ್ಮನ್ನ ಹೇಗೆ ರೂಪಿಸಿಕೊಳ್ಳುತ್ತಿದ್ದೀರಿ ಎನ್ನುವುದು ಮುಖ್ಯ. ನಿಶಬ್ದವಾಗಿ ಶ್ರಮಿಸಬೇಕಾಗುತ್ತೆ. ನಿಮ್ಮ ಯಶಸ್ಸು ಜಗತ್ತಿಗೆ ಉತ್ತರವನ್ನ ನೀಡುವಂತಹ ಕಾಲ ಇನ್ನೇನು ಸನಿಹದಲ್ಲೇ ಇರುವಂತದ್ದು. ನೀವು ಮೂಲತಃ ದಾರ್ಶನಿಕರು ಮತ್ತು ಆಧುನಿಕ ಚಿಂತಕರು. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಸಮಯವನ್ನ ತೆಗೆದುಕೊಳ್ಳಬಹುದು. ಆದರೆ ನಿಮ್ಮ ವಿಶಿಷ್ಟ ದೃಷ್ಟಿಕೋನವೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುವಂತದ್ದು. ನಿಮ್ಮ ಸ್ವಂತ ಶಕ್ತಿಯನ್ನ ಎಂದಿಗೂ ಕೂಡ ಶಂಕಿಸಬೇಡಿ. ನಿಮ್ಮ ಜೀವನದಲ್ಲಿ ಇಂದು ವೃತ್ತಿರಂಗದಲ್ಲಿ ನೀವು ಅತ್ಯಂತ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ನವೀನ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಮೇಲಾಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಪ್ರೋತ್ಸಾಹ ದೊರೆಯಲಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯವಾಗಿದೆ. ದೀರ್ಘಕಾಲದ ವೃತ್ತಿಪರ ಸಮಸ್ಯೆಗಳಿಗೆ ಇಂದು ನಿಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯಿಂದ ಪರಿಹಾರವನ್ನ ಕಂಡುಕೊಳ್ಳುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಆದಾಯ ಹರಿದು ಬರುವಂತಹ ದಿನ. ಭೂಮಿ, ವಾಹನ ಖರೀದಿ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಸ್ವಲ್ಪ ನುರಿತವರ ಸಲಹೆಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಸಹೋದರರೊಂದಿಗೆ ಬಾಂಧವ್ಯ ಕೂಡ ಸುಧಾರಣೆಯನ್ನ ಕಂಡುಕೊಳ್ಳುವಂತದ್ದು. ಮನೆಯಲ್ಲಿ ಸಂತಸದ ವಾತಾವರಣವಲ್ಲಿದ್ದು ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಶುಭ ಘಟನೆಗಳು ಕೂಡ ಜರುಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಆದರೆ ವಾಯು ಪ್ರಕೋಪ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ಸಾಧ್ಯವಾದರೆ 5 ಮುಖದ ರುದ್ರಾಕ್ಷಿಯನ್ನ ಧರಿಸಬೇಕಾಗುತ್ತೆ ಅಥವಾ ಅದರ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶನಿ ದೇವನ ಕೃಪೆಗಾಗಿ ಇಂದು ಸಮಾಜದಲ್ಲಿರುವಂತಹ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡಿ. ಇದು ನಿಮ್ಮ ಜಾತಕದ ನಕಾರಾತ್ಮಕ ಪ್ರಭಾವವನ್ನ ದೂರ ಮಾಡುವಂತದ್ದು. ಇನ್ನು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಜಲವನ್ನ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಒತ್ತಡವನ್ನ ನಿವಾರಿಸಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನದಿ ಸಮುದ್ರವನ್ನ ಸೇರಲು ಹಂಬಲಿಸುವಾಗ ದಾರಿಯಲ್ಲಿ ಸಿಗುವ ಬಂಡೆಗಳನ್ನ ನೋಡಿ ಕರಗುವುದಿಲ್ಲ. ಬದಲಾಗಿ ತನ್ನ
ಹರಿವಿನ ಹಾದಿಯನ್ನ ಬದಲಾಯಿಸಿಕೊಂಡು ಮುನ್ನಡೆಯುತ್ತದೆ. ಅದೇ ರೀತಿ ನಿಮ್ಮ ಆಂತರಿಕ ಶಕ್ತಿ ಮತ್ತು ಕರುಣೆ ನಿಮ್ಮನ್ನ ಯಾವುದೇ ಬಿರುಗಾಳಿಯಲ್ಲೂ ಸ್ಥಿರವಾಗಿಸುತ್ತದೆ. ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸುವ ಮುನ್ನ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕಾಗುತ್ತೆ. ನೆನಪಿಡಿ, ಆಳವಾದಂತಹ ಶಾಂತತೆಯಲ್ಲೇ ಅತ್ಯಂತ ದೊಡ್ಡ ಶಕ್ತಿ ಅಡಗಿರುವಂತದ್ದು. ನೀವು ಸ್ವಭಾವತಃ ದೂರದರ್ಶಿಗಳು ಮತ್ತು ದಯಾಮಯಿಗಳು. ನಿಮ್ಮ ಈ ಅಂತಃಪ್ರಜ್ಞೆಯೇ ನಿಮ್ಮ ನಿಜವಾದಂತಹ ದಿಕ್ಸೂಚಿಯಾಗುವಂತದ್ದು. ಇಂದಿನ ಸವಾಲುಗಳನ್ನು ನಿಮ್ಮ ಜ್ಞಾನದಿಂದ ಗೆದ್ದು ತೋರಿಸಿದಾಗ ಖಂಡಿತವಾಗಿಯೂ ಸಕಲ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸುವಂತಹ ಶಕ್ತಿ ನಿಮಗಿರುವಂತದ್ದು. ಇಂದು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಲ ಕಾರ್ಯಗಳ ಬಗ್ಗೆ ಚಿಂತನೆಯ ನಡೆಯಲಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ದಾಂಪತ್ಯದಲ್ಲಿ ಮಧುರತೆ ಹೆಚ್ಚಾಗುವಂತದ್ದು. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತಸವನ್ನ ತರುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವಂತಹ ಯೋಗವಿದೆ. ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಯಿಂದ ಉತ್ತಮ ಲಾಭಾಂಶ ದೊರೆಯುವಂತದ್ದು. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದು ಭವಿಷ್ಯದಲ್ಲಿ ನಿಮಗೆ ಆಸ್ತಿ ಆಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ವೃತ್ತಿ ರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ನಿಮ್ಮ ದೀರ್ಘಾವಧಿಯ ಯೋಚನೆಗಳಿಗೆ ಕಾರ್ಯರೂಪಕ್ಕೆ ಬರುವಂತಹ ದಿನವಾಗಿದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಕ್ರಿಯಾಶೀಲತೆಯನ್ನ ಗುರುತಿಸಿ ಹೊಸ ಜವಾಬ್ದಾರಿಗಳನ್ನ ನೀಡಬಹುದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಗೆ ಅಥವಾ ವ್ಯವಹಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ಕೂಡ ಲಭಿಸುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆಯು ಕೂಡ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿರುವಂತದ್ದು. ಆದಾಗ್ಯೂ ರಾಶಾಧಿಪತಿ ಗುರು ಮತ್ತು ಸೋಮವಾರದ ಪ್ರಭಾವದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ನಿಮ್ಮ ರಾಶಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ಹಳದಿ ಬಣ್ಣದ ಹೂಗಳನ್ನ ವಿಷ್ಣು ಹಾಗೂ ದಕ್ಷಿಣಾಮೂರ್ತಿ ಸ್ವಾಮಿಗೆ ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ಗುರು ಚಾಳೀಸವನ್ನ ಸ್ತೋತ್ರವನ್ನ ಪಠಿಸಬೇಕಾಗುತ್ತೆ. ಇನ್ನು ಬೇಸಿಗೆಯ ಸಮಯವಾಗಿರುವುದರಿಂದ ಸಾರ್ವಜನಿಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವುದು ಅಥವಾ ನಿಮ್ಮ ಮನೆಯ ಮೇಲೆ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ಇಡುವುದು ನಿಮ್ಮ ಜಾತಕದ ದೋಷಗಳನ್ನ ಕರಗಿಸಿ ಪುಣ್ಯವನ್ನ ತರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ